ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ನನಗೆ ಬಹಳಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಮೇಡಮ್ ಇದನ್ನು ನಮಗೆ ಹೇಳ್ಕೊಡಿ. ಆ್ಯಂಡ್ ನಾವು ಇಂತಹ ಕ್ರೇಸಸ್ಗಳಲ್ಲಿ ಹೇಗೆ ನಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಹೇಗೆ ಸ್ಕಿಲ್ಸ್ಗಳನ್ನ ಬೆಳೆಸ್ಕೊಳ್ತಕ್ಕಂತಹದ್ದು, ಹೇಗೆ ಇಂಥ ಕ್ರೈಸಸ್ಗಳಲ್ಲಿ ನಮ್ಮ ಬಂದರೂ ಕೂಡ ನಮ್ಮ ಕೆಲಸವನ್ನು ಕಳ್ಕೊಳ್ಳೋದೇನೆ ಯಾವ ರೀತಿ ಕೌಶಲ್ಯವನ್ನು, ಯಾವ ರೀತಿ ಪರಿಣಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂತಹ 6 ಸ್ಕಿಲ್ಸ್ಗಳನ್ನ ನೀವು ಒಂದೊಳ್ಳೆ ಪವರ್ಫುಲ್ ಆದಂತಹ ಒಂದು ಟೆಕ್ನಿಕ್ನ ನೀವು ಕಲ್ತಿದ್ದೆ, ಅಳವಡಿಸಿಕೊಂಡಿದ್ದೆ ಆದಲ್ಲಿ ನಿಮ್ಮ ಲೈಫಲ್ಲಿ ಗೆಲ್ತೀರಾ. ಆ್ಯಂಡ್ ನೀವು ಅಂದ್ಕೊಂಡಿರ್ತಕ್ಕಂಥದ್ದನ್ನು ಸಕ್ಸಸ್ ಮಾಡಿಸುತ್ತೆ. ಹಾಗಾದರೆ 1 by 1 ಯಾವುದು ಆ 6 ಕೌಶಲ್ಯಗಳು, ಯಾರು ಅವು ಟೆಕ್ನಿಕ್ಗಳು, ಯಾವ ಅವು ಒಂದು ಸ್ಕಿಲ್ಗಳು ಅಥವಾ ಒಂದು ಪರಿಣಿತಿಗಳು ನಿಮ್ಮ ಲೈಫನ್ನೇ ನೀವು ಗೆಲ್ಲಬಹುದು. ಆ್ಯಂಡ್ ನಿಮ್ಮ ಲೈಫನ್ನು ಯಾವ ಸಕ್ಸಸ್ಗೆ ನೀವು ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀರಾ ಆ ಸಕ್ಸಸ್ ಕಡೆ ತೊಗೊಂಡು ಹೋಗ್ಬೋದು. ಹಾಗಾದರೆ 1 by 1 ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ಹಾಗೆ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಹೇಳ್ತಾ ಇದ್ದಾರೆ ಇವರು, ವಿಷಯನ ಸ್ವಲ್ಪ ವಿವರಣೆಯಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಿದ್ದೀರಾ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಕ್ಕಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ಮೊದಲು ತಲುಪುತ್ತೆ ಅಂತ ಹೇಳ್ತಾ, ದಯವಿಟ್ಟು ಫ್ರೀಯಾಗಿ ಸಿಗ್ತಾ ಇರುವಾಗಲೇ ವಿಷಯನ ತಗೋಬಿಡಿ. ಆದಷ್ಟು ನಾನು ಈ ಹಣದ ವಿಷಯ ಆಗಿರ್ಬೋದು, ಈ ಲೈಫ್ನ ಸಕ್ಸಸ್ ಕಡೆ ತೊಗೊಂಡು ಹೋಗ್ತಕ್ಕಂತಹದ್ದಾಗಿರ್ಬೋದು, ಇಂತಹ ವಿಡಿಯೋವನ್ನು ನನ್ನ ಸುತ್ತಮುತ್ತ ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಆ ಸಕ್ಸಸ್ನ 6 ಸ್ಕಿಲ್ಸ್, ಟೆಕ್ನಿಕ್, ಕೌಶಲ್ಯಗಳು ಯಾವ್ಯಾವು ಅಂತ 1 by 1 ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ನಿಮ್ಮ ಲೈಫನ್ನು ಸಕ್ಸಸ್ ಕಡೆ ತೊಗೊಂಡು ಹೋಗಬೇಕು ಅಂತ ಅಂದರೆ ಈ 6 ಕೌಶಲ್ಯಗಳಲ್ಲಿ ಫಸ್ಟ್ ಒನ್ ಬಂದು, ನೀವು ಯಾವಾಗಾದರೂ ಅವಾಗವಾಗ ಈ ಹೊಸದನ್ನು ಕಲಿತಕ್ಕಂತಹ ಒಂದು ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವರು ಹೇಗೆ ಅಂತಂದರೆ ನಿಂತ ನೀರಲ್ಲೇ ನಿಂತ್ಕೊಬಿಡ್ತಾರೆ. ಏನೋ ಒಂದು ಬೇರೆದನ್ನು, ಅವ್ರಿಗೆ ಕಷ್ಟವಾಗಿದ್ದದನ್ನು ಅಥವಾ ಆ ವಿಷಯ ನನಗೆ ಗೊತ್ತಿಲ್ಲ, ಕಷ್ಟ ಆಗ್ತಿದೆ ಅಂತಂದರೆ ಅದನ್ನು ಕಲಿಯೋದಕ್ಕೆ ಪ್ರಯತ್ನನೇ ಪಡಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಕಲಿಬೇಕು, ಮತ್ತು ಕಲ್ತಿದ್ದನ್ನು ಮರಿಬೇಕು, ಮತ್ತು ನೆಕ್ಸ್ಟ್ ಹೊಸದನ್ನು ಕಲಿಯೋದಕ್ಕೆ ಹುಡುಕ್ತಾನೆ ಇರಬೇಕು. ಕಲ್ತಿದ್ದನ್ನು ಮರಿಬೇಕು ಅಂತ ಅಂದರೆ ಹಿಂದೆ ಹೇಳ್ತಾ ಇರ್ತೀವಿ, ಏನೋ ಒಂದು ನಾವು ಕೆಲಸನ ಹಮ್ಮಿಕೊಂಡಿರ್ತೀವಿ ಆ್ಯಂಡ್ ಏನೋ ಒಂದು ರೂಲ್ನ ಅನ್ವಯ ಆಗಿರುತ್ತೆ. ಇವಾಗ ಆ ಕೆಲಸ ಬಿಟ್ಟು ಹೋಗಿರುತ್ತೆ ಅಥವಾ ಆ ಒಂದು ನಮ್ಮ ಸ್ಕಿಲ್ಗೆ ಮರೆತು ಹೋಗಿರುತ್ತೆ ಆ್ಯಂಡ್ ಆ ಸ್ಕಿಲ್ ಇವಾಗ ಅನುಗುಣ ಆಗಲ್ಲ, ಅನ್ವಯ ಆಗಲ್ಲ ಅಂದಾಗ ನಾವು ಹೊಸದನ್ನು ಬೇರೆ ಯಾವುದು ಇವತ್ತಿನ ಇದಕ್ಕೆ ಪ್ರೆಸೆಂಟ್ಲಿ ಈ ಅನುಗುಣವಾಗಿ ನಮ್ಗೆ ಯಾವ ಹೊಸದನ್ನು ಕಲ್ತರೆ ನಮ್ಮ ಲೈಫ್ ಸಕ್ಸಸ್ ಆಗುತ್ತೆ ಅನ್ನೋದ್ರ ಕಡೆ ನಾವು ಗಮನ ಕೊಟ್ಟು ಹೊಸದನ್ನು ಕಲಿಬೇಕು. ಸೊ ಹಾಗಿದ್ದಾಗ ಮಾತ್ರ ಲೈಫಲ್ಲಿ ನಾವು ಏನೋ ಒಂದು ಸೋರ್ಸನ್ನು ಕಲಿಯೋದಕ್ಕೆ ಸಾಧ್ಯ ಆಗೋದು ಆ್ಯಂಡ್ ಸಕ್ಸಸ್ಸನ್ನು ಕಾಣೋದಕ್ಕಾಗೋದು. ಯಾವಾಗಲೂ ಹೇಳ್ತಿರ್ತಾರೆ, ಸರ್ ನೀವು ಯಾವಾಗಲೂ ಬುಕ್ ಓದ್ತಾ ಇರ್ತೀರಾ ದಿನಕ್ಕೆ ಆ್ಯಂಡ್ 1 ವೀಕ್ ಓದ್ತಾ ಇರ್ತೀರಾ, ಹೇಗೆ ಓದ್ತಾ ಇರ್ತೀರಾ ಅಂತ. ಬುಕ್ ಓದೋದು ಕೂಡ ಒಂದು ಎಲ್ಲ ಬುಕ್ಸ್ನು ಕವರ್ ಮಾಡ್ತಕ್ಕಂಥದ್ದು, ಅದಕ್ಕೊಂದು ಕಲೆ ಇದೆ. ಇವಾಗ ಆ ಬುಕ್ ಓದ್ತಕ್ಕಂಥದ್ದು, ವಿಷಯ ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತಂದರೆ ಆ ಕವರ್ ಪೇಜ್ ಏನಿರುತ್ತೆ, ಇಂಡೆಕ್ಸ್ ಪೇಜ್ ಏನಿರುತ್ತೆ ಆ್ಯಂಡ್ ಕಂಟೆಂಟ್ ಏನಿರುತ್ತೆ, ಆಥರ್ ಏನಿರುತ್ತೆ, ಎಲ್ಲವನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಬುಕ್ಸ್ಗಳನ್ನ ಓದ್ತಕ್ಕಂಥದ್ದು ಅಂತ ಅಂದರೆ ಇಲ್ಲಿ ವರ್ಡ್ನ ಓದ್ತಕ್ಕಂತಹದ್ದು ಅಥವಾ ಆಲೋಚನೆ, ಆ ಬುದ್ಧಿಶಕ್ತಿ ಏನಿರುತ್ತೆ, ಒಬ್ಬ ವ್ಯಕ್ತಿ ಒಂದು ಬುಕ್ಸ್ನ ಓದ್ತಿದ್ದಾನೆ, ಅಷ್ಟು ಆಲೋಚನೆ ಶಕ್ತಿ ಇರ್ತಕ್ಕಂಥದ್ದು ಕೆಲವೇ ಮಂದಿಗಳಿಗಷ್ಟೇ. ಸೊ ಅವ್ರಿಗೆ ಗೊತ್ತಿರುತ್ತೆ. ಸ್ಕಿಮ್ಮಿಂಗ್ ಮಾಡಿ, ಬೇಕಾದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ ಸ್ಕಿಮ್ಮಿಂಗ್ ಅಂತ ಅಂದರೆ ಏನು ಅಂತ. ಇವಾಗ ಅಲ್ಲಿ ನಾವು ಆ ಒಂದು ಇಂಡೆಕ್ಸ್ ಪೇಜ್ ಏನಿದೆ, ಆ ಕವರ್ ಏನಿದೆ, ಆಥರ್ ಏನಿದೆ, ಒಂದೊಂದು ಪೇಜ್ ಓದ್ತಿದ್ದಾಗಲೇ ಅವ್ರಿಗೆ ಆ ಪೇಜಲ್ಲಿ ಏನು ವರ್ಡ್ಸ್ ಇದೆ, ಏನು ಥಾಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ನಮಗೇನು ಆ ಒಂದು ಥಾಟ್ಸ್ ಆ್ಯಂಡ್ ಏನು ಸೋರ್ಸ್ ಬೇಕೋ ಅದನ್ನು ತಗೊಳ್ತೀವಿ, ಬೇಕಿಲ್ಲದಿರೋದನ್ನು ಬಿಟ್ಬಿಡ್ತೀವಿ. ಸೊ ಹಾಗೆ ನಮಗೆ ಒಂದು ಟೈಮ್ ಕೂಡ ಉಳ್ಕೊಳ್ಳುತ್ತೆ ಆ್ಯಂಡ್ ನಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಸ್ಕಿಮ್ನ ಮಾಡಿಬಿಡಿ. ಸ್ಕಿಮ್ಮಿಂಗ್ ಅಂತ ಅಂದರೆ ನಾವು ಕಲಿತಾ ಇರಬೇಕು, ಕಲ್ತಿದ್ದನ್ನು ಮರಿಬೇಕು ಆ್ಯಂಡ್ ಆ ಮರೆಯೋದು ಅಂತ ಅಂದರೆ ಆ ವಿಷಯ ನಮಗೆ ಯಾವುದು ಬೇಕೋ ಆ ವಿಷಯನ ತಗೊಳ್ತಕ್ಕಂಥದ್ದು. ಇವಾಗ ಒಂದು ಬುಕ್ಸ್ ಓದ್ತಕ್ಕಂತಹದ್ರಲ್ಲೂ ಕೆಲವೊಂದಷ್ಟು ಏನು ಮಾಡ್ತಾರೆ ಅಂತಂದರೆ ವರ್ಡ್ಸ್ ಓದ್ತಕ್ಕಂಥದ್ದು, ಒಂದೊಂದು ಲೈನ್ ಓದ್ತಕ್ಕಂಥದ್ದು ಅಂತ ಆಲೋಚನೆ ಇರ್ತಕ್ಕಂಥ ವ್ಯಕ್ತಿಯರು ಒಂದು ಬುಕ್, ಒಂದು ಹಾಳೆ ಓದ್ತಿದ್ದಾರೆ ಅಂತಂದರೆ ಅವ್ರಿಗೆ ಹೋಗುತ್ತೆ ಈ ವಿಷಯದಲ್ಲಿ ಏನಿದೆ, ಈ ಕವರ್ ಇದೆ, ನೆಕ್ಸ್ಟ್ ಪೇಜ್ ಹೋಗೋಣ ಅಂತ ಹೋಗ್ತಾರೆ. ಸೊ ಈ ಥಾಟನ್ನು ನೀವು ಇಟ್ಕೊಂಡ್ರೆ ಬೇಗ ಕಲಿಬೋದು ಆ್ಯಂಡ್ ಬೇಗ ಹೊಸದನ್ನು ಕಲಿಬೋದು ಆ್ಯಂಡ್ ಇನ್ನೂ ಹೆಚ್ಚಿನ ಸಮಯ ಕೂಡ ನಿಮಗೆ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ.
ನೆಕ್ಸ್ಟು ಎರಡನೇ ಸ್ಕಿಲ್ ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಎಬಿಲಿಟಿನ ನೀವು ಡೆವಲಪ್ ಮಾಡ್ಕೊಳ್ಬೇಕು. ಈ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಟೈಮ್ ಮತ್ತು ಇನ್ಫಾರ್ಮೇಷನ್ನ ತಗೊಳ್ತಕ್ಕಂಥದ್ದು ಇದೆಯಲ್ಲ, ತುಂಬಾ ಆ ಒಂದು ಎಬಿಲಿಟಿನ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಹಿಂದೆ ಏನಾದರೂ ಒಂದು ಪದನ ನಾವು ಅದಕ್ಕೆ ಡೆಫಿನೇಷನ್ ಹುಡುಕಬೇಕು, ಅದರ ಅರ್ಥ ಹುಡುಕಬೇಕು ಅಂತಂದರೆ ಡಿಕ್ಷನರಿನ ಉಪಯೋಗಿಸ್ತಿದ್ವಿ. ಇವತ್ತಿನ ಕಾಲಘಟ್ಟದಲ್ಲಿ ಗೂಗಲ್ಗೆ ಹೋಗ್ಬಿಟ್ರೆ ತುಂಬಾ ಹೋಗ್ತವೆ. ಅದನ್ನು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನಮ್ಮ ಟೈಮನ್ನು ಕೂಡ ನಾವು ಹಾಳು ಮಾಡ್ಕೊಳ್ತೀವಿ. ಅಷ್ಟರ ಒಳಗಡೆ ಆ ಒಂದು ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ವಿಷಯನ ಆದಷ್ಟು ಬೇಗ ಒಂದು ಒಳ್ಳೆ ಕ್ಯಾಪ್ಚರ್ ಮಾಡ್ತಕ್ಕಂತಹದ್ದನ್ನು ನೀವು ಎಬಿಲಿಟಿನ ಬೆಳೆಸ್ಕೊಂಡ್ರೆ ಒಳ್ಳೊಳ್ಳೆ ನೀವು ಎಷ್ಟು ಬೇಗ ಆ ಸಾಮರ್ಥ್ಯವನ್ನು ಒಂದು ವಿಷಯಗಳನ್ನ ಎಷ್ಟು ಬೇಗ ಒಂದು ಸರಿಯಾದ ಟೈಮ್ಗೆ ಸರಿಯಾದ ಒಂದು ಸಂದರ್ಭಕ್ಕೆ ಒಂದು ಒಳ್ಳೆ ಒಂದು ಕಡಿಮೆ ಸಮಯದಲ್ಲಿ ಆ ವಿಷಯನ ಕ್ಯಾಪ್ಚರ್ ಮಾಡ್ಕೊತೀರೋ ಅಷ್ಟು ದೊಡ್ಡ ದೊಡ್ಡ ಅವಕಾಶಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬುಕ್ಸ್ನ ನಾವು ಓದ್ತೀವಿ. ಆ ಬುಕ್ಸಲ್ಲಿ ಇರ್ತಕ್ಕಂಥ ಸಮ್ಮರಿಯನ್ನೆಲ್ಲ ಒಂದು ಅರ್ಧ ಗಂಟೆನಲ್ಲಿ ನಿಮಗೆ ಹೇಳ್ತಕ್ಕಂಥ ಒಂದು ಎಬಿಲಿಟಿನ ನಾನು ಬಳಸ್ಕೊಳ್ಳೋದ್ರಿಂದ ನನ್ನ ಲೈಫ್ ಆದಷ್ಟು ಬೇಗ ಒಳ್ಳೊಳ್ಳೆ ಅವಕಾಶಗಳು ಆ್ಯಂಡ್ ಒಳ್ಳೊಳ್ಳೆ ಆಪರ್ಚುನಿಟಿಗಳು ನನ್ನ ಕಡೆಯತ್ತ ಆಗುತ್ತೆ. ಅಂತಹ ಒಂದು ಸಾಮರ್ಥ್ಯವನ್ನು, ಅಂತಹ ಒಂದು ಎಬಿಲಿಟಿಯನ್ನು ಸರಿಯಾದ ಸಮಯಕ್ಕೆ ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ತಕ್ಕಂತಹ ಕೆಪಾಸಿಟಿ, ಎಬಿಲಿಟಿ ನಿಮ್ಮಲ್ಲಿರಬೇಕು. ನೆಕ್ಸ್ಟು ಇನ್ನು ಮೂರನೇದು, ಸರಿಯಾದ ಒಂದು ಒಳ್ಳೆ ಸಮರ್ಥರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನು ನಿಮ್ಮಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಸಾವಿರಾರು ವಿಷಯಗಳು ಗೊತ್ತಿರುತ್ತೆ. ಒಂದು ದೊಡ್ಡ ಕಂಪ್ನಿನ ಕಟ್ತಾ ಇದ್ದೀರಾ, ಸೊ ತುಂಬ ಜನ ಇಂಟರ್ವ್ಯೂಗೆ ಬರ್ತಾರೆ, ಅಲ್ಲೊಂದು 20 ಜನ ಇಂಟರ್ವ್ಯೂ ಇರ್ತಾರೆ. ಅವ್ರನ್ನ ನಿಮ್ಮ ಒಂದು ಕಂಪ್ನಿನ ಒಂದು ದೊಡ್ಡ ಹೈಯರ್ ಪೋಸ್ಟ್ನ ಕೊಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮಲ್ಲಿ ಒಂದು ಒಳ್ಳೆ ಆ ಕಂಪ್ನಿನ ಒಂದು ದೊಡ್ಡ ಒಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ಒಂದು ಮಟ್ಟಕ್ಕೆ ನೀವು ತೊಗೊಂಡು ಹೋಗಬೇಕು ಅಂತ ಅಂದರೆ ನೀವು ಒಂದು ಒಳ್ಳೆ ವ್ಯಕ್ತಿನ, ಅವನಲ್ಲಿ ಇರ್ತಕ್ಕಂಥ ಎಬಿಲಿಟಿನ ಗುರುತಿಸ್ತಕ್ಕಂಥ ಒಂದು ಒಳ್ಳೆ ಬುದ್ಧಿವಂತಿಕೆ ಆಗಬೇಕು. ಆ ವ್ಯಕ್ತಿ ಒಂದು ಹೈಯರ್ ಪೋಸ್ಟಲ್ಲಿ ಇದ್ದಾನೆ ಅಂತಂದರೆ ನಿಮ್ಮ ಒಂದು ಕಂಪ್ನಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಇನೋವೇಷನ್ ನೋಡಿದ್ದೀರಾ, ಅದು ಹೇಗಿರುತ್ತೆ, ನಾವು ಹೇಗೆ ಅದನ್ನು ನಾವು ಡೆವಲಪ್ ಮಾಡ್ತಾ ಇರ್ತೀವೋ ಅದ್ರ ಮೇಲೆ ಇರುತ್ತೆ. ಸೊ ಆ ಒಂದು ವ್ಯಕ್ತಿನ ನಾವು ಆ ಜಾಗಕ್ಕೆ ಕೂರಿಸಿದ್ರೆ ಇಡೀ ನಿಮ್ಮ ಸಾಮ್ರಾಜ್ಯವನ್ನೇ ಕಟ್ತಾನೆ. ಸೊ ಹಾಗೆ ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ, ಆ ಒಂದು ನೀವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀರಾ, ಹೊಸ ಹೊಸ ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಇರ್ತೀರಾ, ಸಾಕಷ್ಟು 4 ಕಡೆ ಓಡಾಡ್ತಾ ಇರ್ತೀರಾ. ಅಂತ ಒಂದು ಒಳ್ಳೆ ಸಾಮರ್ಥ್ಯ ಇರ್ತಕ್ಕಂಥ ಒಂದು ರೆಫರೆನ್ಸ್ ವ್ಯಕ್ತಿನ ನೀವು ಚೂಸ್ ಮಾಡ್ತಕ್ಕಂಥ ಒಂದು ಎಬಿಲಿಟಿನ ಹೊಂದಿದ್ರೆ ಆದಷ್ಟು ಬೇಗ, ಯಾಕಂದರೆ ನೀವು ಕಲ್ತಿದ್ರೆ ಸಾಲದು, ಈಗ ಒಂದು ದೊಡ್ಡ ಕಂಪ್ನಿನೇ ಇದೆ ಅಂತಲೇ ಅಂದ್ಕೊಳ್ಳಿ, ಆ ಕಂಪ್ನಿಗೆ ಒಂದು ಒಳ್ಳೆ ಸಾಮ್ರಾಜ್ಯ ಕಟ್ತಕ್ಕಂಥ ಒಂದು ಒಳ್ಳೆ ಬುದ್ಧಿವಂತಿಕೆ, ಆ ಒಂದು ಪ್ಲೇಸ್ಗೆ ಒಂದು ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿನ ಚೂಸ್ ಮಾಡ್ತಕ್ಕಂತಹ ಒಂದು ಒಳ್ಳೆ ಎಬಿಲಿಟಿನ ನಿಮ್ಮಲ್ಲಿತ್ತು ಅಂತಂದರೆ ನಿಮ್ಮ ಸಕ್ಸಸ್ಗೆ ಒಂದು ಒಳ್ಳೆ ಬದಲಾವಣೆನೇ ಕಾಣಬಹುದು. ನೆಕ್ಸ್ಟು 4ನೇದು, ನಿಮ್ಮ ಜೀವನದಲ್ಲಿ ನೀವು ಕತೆ ಹೇಳೋದನ್ನು, ಒಂದು ಆ ಕಲೆಯನ್ನು, ಅಭ್ಯಾಸವನ್ನು, ಆ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ನಾವು ಒಂದು ಫಿಲಮ್ಗೆ ಹೋಗಿರ್ತೀವಿ, ನಾನು ಕೇಳ್ತಾ ಇರ್ತೀನಿ, ನೀವು ಫಿಲಮ್ಗೆ ಹೋದ್ರಲ್ಲ, ಆ ಒಂದು ಪಿಕ್ಚರ್, ಆ ಸಮರೈಸ್ನ ಒಂದು 4-5 ನಿಮಿಷದಲ್ಲಿ ಅದನ್ನು ನನ್ನ ಕತೆ ಏನಿದೆ ಅದಕ್ಕೆ ನನಗೆ ಹೇಳಿ ಅಂತ. ಸೊ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ತಾಕತ್ತಿದೆಯಾ ಅದು? ನಾವು ಹೇಳ್ತಿರ್ತಕ್ಕಂಥ ವ್ಯಕ್ತಿಗೆ ಆ ಒಂದು ಪಿಕ್ಚರಿನ ಸಮರೈಸ್ನ ಒಂದು 4-5 ನಿಮಿಷದಲ್ಲಿ ಆ ವ್ಯಕ್ತಿ ವಿಜುವಲೇಷನ್ ಮಾಡ್ಕೊಳ್ಬೇಕು, ತಾನೇ ಆ ಫಿಲಮ್ನ ನೋಡಿದ್ದೀನಿ ಅನ್ನೋಷ್ಟು ಫೀಲ್ ಆಗಬೇಕು ಅಂತ ಹೇಳ್ತಕ್ಕಂತಹ ಕತೆ ಹೇಳ್ತಕ್ಕಂಥ ಒಂದು ಕಲೆ ಇದೆಯಾ? ತಾಕತ್ತಿದೆಯಾ? ಅದು ರೂಢಿ ಮಾಡ್ಕೋಬೇಕಾ? ಖಂಡಿತವಾಗಿ ಕೂಡ ರೂಢಿ ಮಾಡ್ಕೋಬೇಕು. ಆ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ನ ಸಕ್ಸಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇವಾಗ ನಾವು ಮಕ್ಕಳಿಗೆಲ್ಲ ಒಂದು ಕತೆನ ಹೇಳಬೇಕಾದ್ರೆ ಅವರ ಆಲೋಚನೆ ಶಕ್ತಿನೇ ಕೂಡ ಬದಲಾಗಬೇಕು. ಅಂತ ಕತೆ ಹೇಳ್ತಕ್ಕಂಥ ಒಂದು ಎಬಿಲಿಟಿ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅಂತಹದನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕು. ಇವಾಗ ನಿಮ್ಗೊಂದು ಕಸ್ಟಮರ್ಗೆ ಒಂದು ಪ್ರಾಜೆಕ್ಟ್ನ ಕೊಡಬೇಕು, ಹೇಗೆ ಕೊಡ್ತೀರಾ? ನೀವು ಒಂದು ಕತೆ ರೂಪದಲ್ಲಿ ಅವ್ರಿಗೊಂದು ಡೆಫಿನೇಷನ್ ಕೊಡಲಿಲ್ಲ ಅಂದರೆ ಅದನ್ನು ಹೇಗೆ ಕೊಡೋಕ್ಕಾಗುತ್ತೆ? ಈಗ ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರಲಿ, ಅಥವಾ ಯಾವುದೇ ಒಂದು ಕಸ್ಟಮರ್ಸ್ ಆಗಿರಲಿ, ನೀವು ಹೇಗೆ ಒಂದು ಡೆಫಿನೇಷನ್ ಕೊಡ್ತಾ ಇಲ್ಲ ಅಲ್ಲಿ ಅಂತ ಅಂದರೆ ನಿಮ್ಗೊಂದು ಕತೆ ಹೇಳ್ತಕ್ಕಂಥ ಆ ಒಂದು ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಹೇಳ್ತಕ್ಕಂತಹ ಸ್ಟೋರಿ ಒಂದು ವಿಜುವಲೇಷನ್ಸ್ ಆಗ್ತಾ ಇರ್ತಕ್ಕಂಥ ಮಟ್ಟಕ್ಕೆ ನೀನು ಆ ಎಬಿಲಿಟಿನ ನಿನ್ನ ಕತೆ ಹೇಳ್ತಿಲ್ಲ ಅಂದರೆ ಹೇಗೆ ಸಾಧ್ಯ ನಿನ್ನ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ? ಹಾಗಾಗಿ ನೀವು ಕತೆ ಹೇಳೋದನ್ನ, ನೀವು ಮಾಡ್ತಾ ಇರ್ತಕ್ಕಂತಹ ಗೋಲ್ಗಳ ಕತೆ, ಆ ಕತೆನ ಆ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿ ವಿಜುವಲೇಷನ್ ಆಲ್ರೆಡಿ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ, ಆಗಿದೆ, ಸೊ ನೆಕ್ಸ್ಟ್ ನಾನು ಈ ಡಿಸಿಷನ್ನ ತಗೋಬೇಕು ಅನ್ನೋ ನಿರ್ಧಾರ ಮಾಡ್ತಕ್ಕಂತಹ ಒಂದು ಆ ಮೈಂಡ್ಸೆಟ್ ಯೋಚನೆ ಮಾಡೋ ತನಕ ಎಬಿಲಿಟಿನ ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟು 5ನೇದು, ನಿಮಗೆ ಆಗಿರ್ತಕ್ಕಂಥದ್ದು ಟೆಕ್ನಾಲಜಿನ ನೀವು ಕಲಿಲೇಬೇಕು. ಇಲ್ಲಪ್ಪ ನನಗೊಬ್ಬ ಕೆಲಸದವ್ರು ಇದ್ದಾರೆ, ಅದಕ್ಕೆ ಅಂತ ಬೇರೆ ಇದ್ದಾರೆ,
ಅವ್ರು ಎಷ್ಟು ತಿಂತಾರೋ ಅದನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಅದು ನಿಮ್ಮ ಅವಶ್ಯಕತೆ ಇದೆ, ನಿಮ್ಮ ಜೀವನ ಇದೆ, ನಿಮ್ಮ ಸಕ್ಸಸ್ನ ನೀವು ನೋಡಬೇಕಾಗುತ್ತೆ. ಸೊ ಅದನ್ನ ನೀವು ಯಾವಾಗದು ಅದು ನನಗೆ ಕಷ್ಟ ಇದೆ, ನನಗೆ ಬರಲ್ಲ ಅಂತ ದೂರ ಹೋಗ್ತಾ ಇರ್ತೀರೋ, ಅದು ಇನ್ನಷ್ಟು ಅಂಗವೈಕಲ್ಯ ಆಗುತ್ತೆ, ಡಿಸಬಿಲಿಟಿ ಆಗುತ್ತೆ ನಿಮ್ಮ ಲೈಫಲ್ಲಿ. ಅದು ಇನ್ನೂ ಕಷ್ಟ ಆಗುತ್ತೆ ಆ್ಯಂಡ್ ಅದು ಕಲಿಯೋದಕ್ಕೆ ಮನಸ್ಸೇ ಇರಲ್ಲ. ಹಾಗಾಗಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ, ಅಟ್ಲೀಸ್ಟ್ ನಿಮ್ಮ ಎಬಿಲಿಟಿ ಎಷ್ಟಿದೆಯೋ ಅಷ್ಟನ್ನಾದರೂ ನಿಮ್ಗೆ ಅವಶ್ಯಕತೆ ಅಗತ್ಯ ಇರತಕ್ಕಂಥದ್ದಕ್ಕಾದ್ರೂ ಆ ಒಂದು ಟೆಕ್ನಾಲಜಿಯನ್ನು ತಿಳುವಳಿಕೆ ಮಾಡ್ಕೊಳ್ತಕ್ಕಂಥ ಒಂದು ಎಬಿಲಿಟಿನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಆರನೇದು ವೆರಿ 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 ಇಂಪಾರ್ಟೆಂಟ್. ಇನ್ನು ಮುಂದೆ ಸರ್ಕಾರ ಆಗಲಿ, ಯಾವುದೇ ಕಂಪನಿ ಆಗಲಿ, ಯಾವುದೇ ಸಂಸ್ಥೆಗಳಾಗಲಿ ನಮ್ಮ ಜನರನ್ನು ಒಂದು ಹೈಡ್ ಮಾಡಬೇಕು ಆ್ಯಂಡ್ ಅವ್ರಿಗೊಂದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡಬೇಕಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ವಿಶ್ವಾಸ ಇರಬೇಕು. ಲೈಕ್ ಇವಾಗ ನಾವು ಯಾವುದಾದ್ರೂ ಒಂದು ವಸ್ತುನಾಗಲಿ ಅಥವಾ ಯಾವುದೋ ಒಂದು ಕೆಲಸವನ್ನಾಗಲಿ ಒಂದು ವ್ಯಕ್ತಿನ ನಂಬಿ ಬಿಟ್ಟು ಹೋಗ್ತೀವಿ ಅಂತಂದರೆ ಆ ಒಂದು ನಂಬಿಕೆ ಎಬಿಲಿಟಿ ನಮ್ಮಲ್ಲಿ ಇರಬೇಕು. ಇವಾಗ ಕೊರೋನಾದಲ್ಲಿ ಬಿಡಿ ಎಲ್ಲರೂ ಕೂಡ ಶ್ರೀಮಂತರೇ ಆಗಿದ್ದಾರೆ, ಅಂದರೆ ಅವರವರ ಒಂದು ಬಿಸ್ನೆಸ್ನ ಡಬ್ಬಲ್ ಮಾಡ್ಕೊಂಡಿದ್ದಾರೆ, ಅವ್ರಿಗೊಂದು ಬ್ಲೆಸ್ಸಿಂಗೇ ಆಗಿದೆ. ಹಾಗೆ ನಮ್ಮ ಲೈಫಲ್ಲೂ ಕೂಡ ಒಂದು ನಂಬಿಕೆ ವಿಶ್ವಾಸವನ್ನು ಒಂದು ಸಲ ಆ ನಂಬಿಕೆನ ನಾವು ಉಳಿಸ್ಕೊಂತು ಅಂತಂದರೆ ಎಂತೆಂಥ ಅವ್ರು ಕೇಳಿದಷ್ಟು ಡಬ್ಬಲ್ ಸ್ಯಾಲ್ರಿನ ಕೊಡ್ತಾರೆ ಮತ್ತು ಒಳ್ಳೊಳ್ಳೆ ಅವಕಾಶಗಳನ್ನ ಕರೆದು ಕೊಡ್ತಾರೆ. ಅಂತಹ ಒಂದು ನಂಬಿಕೆ ವಿಶ್ವಾಸವನ್ನು ನಾವು ಉಳಿಸ್ಕೊಳ್ಬೇಕು. ಒಂದು ಸಲ ನಂಬಿಕೆನ ಉಳಿಸ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ ಆ್ಯಂಡ್ ಕಳ್ಕೊಳ್ತಕ್ಕಂಥದ್ದು ತುಂಬಾ ಈಸಿ. ಇದಕ್ಕೆ ವಾರೆನ್ ಬಫೆಟ್ ಅವರು ಹೇಳಿದ್ದಾರೆ, ಇಟ್ ಟೇಕ್ಸ್ 20 years ಟು ಬಿಲ್ಡ್ ಎ ರೆಪ್ಯುಟೇಷನ್ ಆ್ಯಂಡ್ 5 minutes ಟು ಲೂಸ್ ಇಟ್ ಅಂತ. ಸೊ ಹಾಗಂದರೆ ನಾವು ಮಾಡ್ತಕ್ಕಂತಹ ಒಳ್ಳೆ ಕೆಲಸನ ಮಾಡೋದಕ್ಕೆ ಎಷ್ಟೋ ವರ್ಷಗಳ ಬೇಕು, ಆದರೆ ನಾವು ಕಳ್ಕೊಳ್ತಕ್ಕಂತಹ ಬೆಲೆನ ಜಸ್ಟ್ 20 minutes ಸೆಕೆಂಡ್ಸ್ಗಳೇ ಸಾಕಾಗುತ್ತೆ. ಹಾಗಾಗಿ ನಾವು ಒಂದು ನಂಬಿಕೆನ, ಒಂದು ವಿಶ್ವಾಸವನ್ನು ಉಳಿಸ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಎಬಿಲಿಟಿನ ಗುರುತಿಸಿ ಸಾಕಷ್ಟು ಅವಕಾಶಗಳು ನಮ್ಮನ್ನು ಹುಡುಕಿ ಬರುತ್ತೆ. ಸೊ ಹಾಗಾಗಿ ಈ ಇಷ್ಟು 6 ಕೌಶಲ್ಯಗಳನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡ್ರೆ ಎಂಥ ಕ್ರೈಸಿಸ್ ಬಂದರೂ ಕೂಡ ಹ್ಯಾಂಡ್ಲ್ ಮಾಡ್ಬೋದು. ಈ ಸ್ಕಿಲ್ನ ನೀವೊಂದು ಈ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ನ ಒಂದು ಸಕ್ಸಸ್ ಕಡೆ ತಗೊಂಡು ಹೋಗ್ಬೋದು. ಫಸ್ಟ್ ಬಂದು ನೀವು ಯಾವಾಗಲೂ ಕೂಡ ಹೊಸದನ್ನು ಕಲಿತಾರೆ. ಸೆಕೆಂಡ್ ಬಂದು ಕಡಿಮೆ ಸಮಯದಲ್ಲಿ ಒಂದು ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಕ್ಕಂಥ ಒಂದು ಕೆಪಾಸಿಟಿನ ಬೆಳೆಸ್ಕೊಳ್ಳಿ. ಮತ್ತು ನಿಮಗೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಸಮರ್ಥರನ್ನು ಆಯ್ಕೆ ಮಾಡ್ತಕ್ಕಂಥ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳಿ. ಮತ್ತು ಒಂದು ಕತೆ ಹೇಳ್ತಕ್ಕಂತಹ ಒಂದು ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾದಕ್ಕಂತಹ ಸೋರ್ಸ್ಗಳಲ್ಲಿ ಇರ್ತಕ್ಕಂಥದಕ್ಕೆ ಟೆಕ್ನಾಲಜಿನ ಕಲ್ತ್ಕೊಳ್ತಕ್ಕಂಥ ಒಂದು ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳಿ. ಲಾಸ್ಟ್ನೇದಾಗಿ ಒಂದು ನಂಬಿಕೆ, ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂತಹ ಎಬಿಲಿಟಿನ, ಇಷ್ಟು ಕೌಶಲ್ಯಗಳನ್ನ ನೀವು ಬೆಳೆಸ್ಕೊಂಡಿದ್ದೆ ಆದಲ್ಲಿ ಲೈಫಲ್ಲಿ ಒಂದು ಒಳ್ಳೆ ಸಕ್ಸಸ್ ಜೀವನವನ್ನು ಮಾಡ್ಬೋದು ಅಂತ ಹೇಳ್ತಾ, ಈ ಎಪಿಸೋಡ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.